ಎಲ್ಲ ನನ್ನ ಸ್ಪರ್ಧಾತ್ಮಕ ಮಿತ್ರರಿಗೆ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಸ್ ಡಿ ಎ ಎಫ್ ಡಿ ಎ ಜಿ ಕೆ ಹೀಗೆ ಮುನ್ನೆತ್ತರ ಪರೀಕ್ಷೆಗಳಿಗೆ ಉಪಯುಕ್ತವಾಗ್ತಕ್ಕಂತಹ ಪಾಠ 9ನೇ ತರಗತಿಯ ನಮ್ಮ ಸಂವಿಧಾನ. ನಮ್ಮ ಸಂವಿಧಾನ ಅಂತೇಳಿ ನೋಡೋದಾದರೆ, ನಮ್ಮ ದೇಶ ಸ್ವತಂತ್ರದ ನಂತರದೊಳಗಡೆ ಅನೇಕ ಸವಾಲುಗಳನ್ನು ಎದುರಿಸಲಿಕ್ಕೆ ಪ್ರಾರಂಭ ಮಾಡ್ತದೆ. ಮುಖ್ಯವಾಗಿ ಪಾಕಿಸ್ತಾನದಿಂದ ನಮ್ಮಂತಹ ರಾಷ್ಟ್ರಗಳಿಗೆ ವಲಸೆ ಬಂದಿರತಕ್ಕಂತಹ ಒಂದು ನಿರಾಶ್ರಿತರಿಗೆ ಪುನರ್ವಸತಿಯನ್ನು ಕಲ್ಪಿಸುವುದಾಗಿರಬಹುದು, ಅಲ್ಲಿರ್ತಕ್ಕಂಥ ಒಂದು ಸಂಸ್ಥಾನಗಳನ್ನು ವಿಲೀನ ಮಾಡ್ತಕ್ಕಂಥ ಕಾರ್ಯ ಆಗಿರಬಹುದು, ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದಾಗಿರಬಹುದು. ಹೀಗೆ ನಾನಾ ಸವಾಲುಗಳು ನಮ್ಮ ಒಂದು ಸಂಸ್ಥಾನದ ಮುಂದೆ ಇದ್ದಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಅಂತಹ ಸಂದರ್ಭದಲ್ಲಿ ಆಗಿನ ಕಾಲದ ಕೇಂದ್ರ ಗೃಹ ಸಚಿವರಾಗಿದ್ದ ಸರ್ದಾರ್ ವಲ್ಲಭಾಯಿ ಪಟೇಲರ ಅವರ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಒಂದು ದೇಶೀಯ ಸಂಸ್ಥಾನಗಳನ್ನು ವಿಲೀನ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಅವರು ತೆಗೆದುಕೊಂಡು ಯಶಸ್ವಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಿಂಗೆ ಕಾನೂನು ಸುವ್ಯವಸ್ಥೆಗಳನ್ನು ಕಾಪಾಡುವಂಥ ನಿಟ್ಟಿನೊಳಗಡೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂವಿಧಾನ ರಚನೆ ಒಂದು ಸವಾಲು ಕೂಡ ನಮಗಾಗಿರುವಂಥದ್ದು. ಆ ನಿಟ್ಟಿನೊಳಗಡೆ ಇಲ್ಲಿ ಆ ಒಂದು ಸಂವಿಧಾನದಾಗ ಯಾವ ರೀತಿ ರಚನೆ ಆಗ್ತೈತಿ, ಅದರ ಲಕ್ಷಣಗಳು ಏನು, ಆ ಸಂವಿಧಾನದೊಳಗಡೆ ಇರ್ತಕ್ಕಂತಹ ಮೂಲಭೂತ ಹಕ್ಕುಗಳ ಬಗ್ಗೆ, ಕರ್ತವ್ಯಗಳ ಬಗ್ಗೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡೋಣ. ಇಲ್ಲಿ ಭಾರತ ಸಂವಿಧಾನದ ರಚನೆ ಯಾವ ರೀತಿ ಆಗ್ತೈತಿ, ಸಭೆಯನ್ನು ಯಾವ ರೀತಿ ನಡೆಸ್ತಾರೆ ಅಂತೇಳಿ ನೋಡೋದಾದರೆ, ಯಾವುದೇ ರಾಷ್ಟ್ರದಲ್ಲಿ ಸರ್ಕಾರವು ಕೆಲವು ಮೂಲಭೂತ ತತ್ವಗಳನ್ನು ಇಟ್ಟುಕೊಂಡು, ಅಲ್ಲಿರ್ತಕ್ಕಂಥ ನಿಯಮಗಳನ್ನು ಇಟ್ಟುಕೊಂಡು ಆ ನಿಯಮಗಳಿಗೆ ಅನುಗುಣವಾಗಿ ಆಡಳಿತವನ್ನು ನಿರ್ವಹಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ. ಇಂತಹ ಮೂಲಭೂತ ತತ್ವಗಳಾಗಿರಲಿ, ನಿಯಮಗಳಾಗಿರಲಿ, ಆ ನಿಯಮಗಳಿಗೆ ಅನುಗುಣವಾಗಿ ನಾವು ಸಂಕಲನವನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಸಂವಿಧಾನ ಅಂತೇಳಿ ಕರಿತೀವಿ. ಸಂವಿಧಾನಕ್ಕೆ ಇನ್ನೊಂದು ಅರ್ಥದಿಂದನೂ ಕೂಡ ಕರಿಬೋದು. ಏನಪ್ಪ, ಒಂದು ರಾಷ್ಟ್ರದ ಮೂಲಭೂತ ಕಾನೂನುಗಳು ಯಾವ ರೀತಿ ಅದಾವ ಅನ್ನೋದರ ಆಧಾರದ ಮೇಲೆ ನಮಗೇನಾಗ್ತೈತಿ ಅಂದ್ರೆ ಸಂವಿಧಾನ ಕಂಡು ಬರ್ತದೆ. ಸಂವಿಧಾನದ ಒಂದು ರಾಷ್ಟ್ರದ ಮೂಲಭೂತ ಹಕ್ಕು ಅಂತೇಳಿ ನಾವು ಕರಿತೀವಿ. ಮುಖ್ಯವಾಗಿ ಈ ಒಂದು ರಚನಾ ಸಭೆಗೆ ಸಂಬಂಧಿಸಿದಂತೆ ಮೋತಿಲಾಲ್ ನೆಹರೂರ ಒಂದು ಸಮಿತಿ ಕೆಲವೊಂದಿಷ್ಟು ಶಿಫಾರಸುಗಳನ್ನು ಮಾಡ್ತದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕರಾಚಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಅಧಿವೇಶನದ ಕೆಲವೊಂದು ನಿರ್ಣಯಗಳು ಈ ಒಂದು ಸಂವಿಧಾನದ ರಚನಾ ಸಭೆ ಒಳಗಡೆ ಕೆಲವೊಂದು ಒತ್ತಾಯಗಳನ್ನು ಮಾಡ್ತಾವೆ. ಇದರ ಆಧಾರದ ಮೇಲೆ 1946 ಜುಲೈನಲ್ಲಿ ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು ರಚಿಸಲಿಕ್ಕೆ ಪ್ರಾರಂಭ ಮಾಡ್ತದೆ. ಮೊಟ್ಟ ಮೊದಲನೇದಾಗಿರ್ತಕ್ಕಂತಹ ರಚನಾ ಸಭೆ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ 1946 ಡಿಸೆಂಬರ್ 9ನೇ ತಾರೀಕು ಏನಾಗ್ತೈತಿ ಅಂತಂದರೆ ಇಲ್ಲಿ ರಚನಾ ಸಭೆ ನಡೀತದೆ. ಆ ಒಂದು ಸಭೆ ಒಳಗಡೆ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಸಚ್ಚಿದಾನಂದ ಸಿನ್ಹಾ ಅಂತಕ್ಕಂಥ ವ್ಯಕ್ತಿಯನ್ನು ಅಧ್ಯಕ್ಷರನ್ನಾಗಿ ತಾತ್ಕಾಲಿಕವನ್ನಾಗಿ ಮಾಡಿದರು. ನಂತರ ಡಿಸೆಂಬರ್ 11, 1946 ಒಳಗಡೆ ಎರಡನೇ ಒಂದು ಸಭೆ ನಡೀತೈತಿ. ಆ ಸಭೆಯ ಅಧ್ಯಕ್ಷರನ್ನಾಗಿ ಯಾರನ್ನು ಮಾಡ್ತಾರಪ್ಪ ಅಂತಂದ್ರೆ ರಾಜೇಂದ್ರ ಪ್ರಸಾದ್ ಅವರನ್ನು ಮಾಡ್ತಾರೆ. ಮುಂದುವರೆದು ನಾವು ನೋಡಿದಾಗ ಸಂವಿಧಾನ ರಚನಾ ಸಭೆಯು ಇಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನು ಇಟ್ಟುಕೊಂಡು ರಾಷ್ಟ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳನ್ನು ಪರಿಶೀಲನೆ ಮಾಡಲಿಕ್ಕೆ 22 ಸಮಿತಿಗಳ ಹಾಗೆ ಉಪಸಮಿತಿಗಳನ್ನು ರಚನೆ ಮಾಡ್ತದೆ. ಆ ಒಂದು ರಚನಾ ಸಭೆ ಒಳಗಡೆ ಪ್ರಮುಖವಾಗಿ ಕರಡು ಸಮಿತಿ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತದೆ. ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ BR ಅಂಬೇಡ್ಕರ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೋ. ಇವರು ಸಂವಿಧಾನ ರಚನೆಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ನೀಡಿರ್ತಕ್ಕಂಥ ನಿಟ್ಟಿನೊಳಗಡೆ ಸಂವಿಧಾನದ ಶಿಲ್ಪಿ ಅಂತೇಳಿ ಇವರನ್ನು ಏನು ಮಾಡೋದು ಅಂತಂದ್ರೆ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಒಂದು ಸಂವಿಧಾನದ ಕರಡು ಸಮಿತಿ ಒಳಗಡೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಕೆಲವೊಂದಿಷ್ಟು ವ್ಯಕ್ತಿಗಳೇನಾಗ್ತಾರೆ ಅಂತಂದರೆ ಇಲ್ಲಿ ಎನ್ ಗೋಪಾಲಸ್ವಾಮಿ ಆಗಿರಲಿ, ಅಯ್ಯಂಗಾರ್ ಆಗಿರಲಿ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಆಗಿರಲಿ,
ಕೆ ಎಂ ಮುನ್ಷಿ ಅಂತಕ್ಕಂಥ ವ್ಯಕ್ತಿಗಳು, ಹೀಗೆ ನಾನಾ ಸದಸ್ಯರುಗಳು ಕೂಡ್ಕೊಂಡು ಸಂವಿಧಾನ ರಚನೆಯನ್ನು ಏನು ಮಾಡ್ತಾರೆ ಅಂದರೆ ಇಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸಂವಿಧಾನ ರಚನಾ ಸಭೆಗೆ ಸಂಬಂಧಿಸಿದಂತೆ ಇಲ್ಲಿ ಕೆಲವೊಂದಿಷ್ಟು ಅಂಶಗಳು ಏನಾಗ್ತವೆ ಅಂದ್ರೆ ಗಮನ ಸೆಳೀತಾವ. ಸಂವಿಧಾನವನ್ನು ರಚನಾ ಸಭೆ ಒಳಗಡೆ ಈ ಒಟ್ಟಾರೆಯಾಗಿ 145 ಸಭೆಗಳನ್ನು ಸೇರಿಸ್ತಿಟ್ಟು 145 ಸಭೆಗಳನ್ನು ಸೇರಿಸ್ತದೆ. ಈ ಸಭೆ ನಿರಂತರವಾಗಿ ತಮ್ಮದೇ ಆಗಿರ್ತಕ್ಕಂತಹ ಕಾರ್ಯವನ್ನು ನಿರ್ವಹಿಸಿ ವಿವಿಧ ವಿಷಯಗಳ ಬಗ್ಗೆ ಚರ್ಚೆಯನ್ನು ನಡೆಸಿ ಮತ್ತು ಕರಡು ಸಂವಿಧಾನವನ್ನು ರಚನೆ ಮಾಡ್ತತಿ. ಈ ಕರಡು ಸಮಿತಿ ಒಳಗಡೆ ಬ್ರಿಟಿಷ್ ಸರ್ಕಾರದ ಹೊರಡಿಸಿರ್ತಕ್ಕಂತಹ 1909 ಕಾಯ್ದೆ ಆಗಿರಲಿ, 1919 ಕಾಯ್ದೆ ಆಗಿರಲಿ, 1935 ಕಾಯ್ದೆ ಆಗಿರಲಿ, ಈ ಕಾಯ್ದೆಗಳ ಅಂಶಗಳನ್ನು ಏನು ಮಾಡ್ತಾರಂದ್ರೆ ಇಟ್ಕೋತಾರೆ. ಜೊತೆಗೆ ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆಯ ಅಂಶಗಳನ್ನ ಇಟ್ಕೋತಾರೆ. ಅಮೇರಿಕಾದ ಬಿಲ್ ಆಫ್ ರೈಟ್ಸ್ ಮೂಲಭೂತ ಹಕ್ಕುಗಳನ್ನು ಇಟ್ಕೋತಾರೆ. ಐರ್ಲೆಂಡಿನ ರಾಜ್ಯ ನಿರ್ದೇಶಕ ತತ್ವದ ಅಂಶಗಳನ್ನು ಇಟ್ಕೋತಾರೆ. ಇವುಗಳನ್ನೆಲ್ಲ ಅಂಶಗಳನ್ನು ಇಟ್ಕೊಂಡ ಏನು ಮಾಡಿದರು ಅಂತಂದರೆ ಇವರು ಕರಡು ಸಮಿತಿಯನ್ನು ಇಲ್ಲಿ ನಿರಂತರವಾಗಿ ಚರ್ಚೆಯನ್ನು ಮಾಡಿಕೊಂಡು ವಿಷಯಗಳನ್ನು ಕ್ರೋಢೀಕರಣವನ್ನು ಮಾಡಿ ಸಂವಿಧಾನದ ಕರಡು ರಚನೆ ಮಾಡ್ತಾರೆ. ಆ ಒಂದು ಕರಡು ಸಮಿತಿ ರಚನೆ ಆದ ಬಳಿಕ ಆ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ಅಂತಿಮವಾಗಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂವಿಧಾನ ನವೆಂಬರ್ 26, 1949 ಆ ಒಂದು ಸಮಿತಿಯಿಂದ ಅಂಗೀಕಾರ ಪಡಿತದೆ. ನಂತರ ಜನವರಿ 26, 1950 ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. ಇಲ್ಲಿ ಪ್ರಶ್ನೆ ಕೇಳ್ಬೋದು, ಸಂವಿಧಾನ ಜಾರಿಗೆ ಬಂದ ವರ್ಷ 1950 ಜನವರಿ 26. ಆವತ್ತಿನಿಂದ ಜನವರಿ 26ನೇ ತಾರೀಕವನ್ನು ನಾವು ಗಣರಾಜ್ಯ ಅಂತೇಳಿ ಏನಪ್ಪ ಅಂತಂದ್ರೆ ಆಚರಣೆಯನ್ನು ಮಾಡ್ತಾ ಬಂದಿರತಕ್ಕಂಥದ್ದನ್ನು ಇಲ್ಲಿ ಗಮನಿಸಬಹುದು. ಹಾಗಾದರೆ ಸಂವಿಧಾನದೊಳಗಡೆ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಪ್ರಸ್ತಾವನೆಯ ಅಂಶಗಳನ್ನು ಇಲ್ಲಿ ಸೇರಿಸಿದ್ದಾರೆ. ಇಲ್ಲಿ ನೋಡೋದಾದರೆ ವಿಶ್ವದ ಇತರೆ ರಾಷ್ಟ್ರಗಳನ್ನು ನಾವು ತೆಗೆದುಕೊಂಡಾಗ ಸಂವಿಧಾನದಂತೆ ಭಾರತದ ಸಂವಿಧಾನವೂ ಕೂಡ ತನ್ನದೇ ಆದ ಒಂದು ಪ್ರಸ್ತಾವನೆ ಒಳಗೊಂಡೈತಿ. ನೋಡ್ರಿ, ಎಲ್ಲ ರಾಷ್ಟ್ರದ ಸಂವಿಧಾನ ಹೆಂಗೆ ಪ್ರಸ್ತಾವನೆ ಒಳಗೊಂಡವಲ್ಲ ಹಂಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನು ನಾವು ಒಳಗೊಂಡೀವಿ. ಅದರೊಳಗಡೆ ಮೂಲ ತತ್ವಗಳನ್ನು ಹಾಕ್ಕೊಂಡೀವಿ. ಪ್ರಜೆಗಳ ದೇಯೋದ್ದೇಶ ಏನೈತಿಲ್ಲ ಆ ದೇಯೋದ್ದೇಶಗಳನ್ನು ಹಾಕ್ಕೊಂಡೀವಿ. ಹೀಗಾಗಿ ಆ ಜನರ ದೇಶಗಳನ್ನು ಪ್ರತಿನಿಧಿಸುವ ಕಾರಣಕ್ಕಾಗಿ ಸಂವಿಧಾನದ ಕೈಗನ್ನಡಿ ಅಂಥೇಳಿ ಸಂವಿಧಾನವನ್ನು ಕರೀತಾರೆ. ಹೀಗಾಗಿ ಪ್ರಸ್ತಾವನೆಗೆ ಅನುಗುಣವಾಗಿ ನಮ್ಮ ಸಂವಿಧಾನಕ್ಕೆ ಒಂದು ಪೀಠಿಕೆ ಇದ್ದಂತೆ. ನೋಡಿರಿ, ಪ್ರಸ್ತಾವನೆ ನಮ್ಮ ಸಂವಿಧಾನಕ್ಕೆ ಏನಪ್ಪ ಅಂತಂದ್ರೆ ಪೀಠಿಕೆ ಇದ್ದಂಗೆ. ಜವಾಹರ್ಲಾಲ್ ನೆಹರೂರವರ ಡಿಸೆಂಬರ್ 13, 1946 ಸಂವಿಧಾನ ರಚನಾ ಸಭೆ ಒಳಗಡೆ ಕೆಲವೊಂದಿಷ್ಟು ದೇಶಗಳನ್ನು ಮಂಡನೆ ಮಾಡ್ತಾರೆ. ಅಲ್ಲಿ ಕೆಲವೊಂದಿಷ್ಟು ನಿರ್ಣಯಗಳನ್ನು ಮಂಡನೆ ಮಾಡ್ತಾರೆ. ನಮ್ಮ ಸಂವಿಧಾನದ ಪ್ರಸ್ತಾವನೆಗೆ ಆ ನಿರ್ಧಾರಗಳ ಬಹಳ ಮುಖ್ಯವಾದ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಸಂವಿಧಾನದ ರಚನಾ ಸಭೆ 22 ಜನವರಿ 1947 ಅಂಗೀಕರಿಸಿ ಅನುಮೋದನೆಯನ್ನು ನೀಡ್ತದೆ. ಹಾಗಾದರೆ ಸಂವಿಧಾನದ ರಚನಾ ಸಭೆಯೊಳಗಡೆ ಪ್ರಸ್ತಾವನೆಯೊಳಗಡೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಅಂಶಗಳದಾವ? ಇಲ್ಲಿ ಮೊದಲನೇ ಪ್ರಶ್ನೆ ಬಂದೇ ಬರ್ತದೆ. ಸಂವಿಧಾನದ ಪ್ರಸ್ತಾವನೆ, ಮೊದಲನೇ ಪ್ರಸ್ತಾವನೆ ಏನು? ಇದು ಭಾಳ ಸಲ ಪ್ರಶ್ನೆ ಬಂದದ. ಭಾರತದ ಪ್ರಜೆಗಳನ್ನಾದ ನಾವು ಅಂತಕ್ಕಂತಹ ತತ್ವವನ್ನು, ಅಂಶವನ್ನು ಉಲ್ಲೇಖವನ್ನು ಮಾಡುವುದರ ಮುಖಾಂತರವಾಗಿ ಅಥವಾ ಆರಂಭಗೊಳ್ಳುವುದರ ಮುಖಾಂತರವಾಗಿ ಭಾರತದ ಪ್ರಸ್ತಾವನೆ ಏನಾಗ್ತೈತಿ ಅಂತಂದ್ರೆ ಪ್ರಾರಂಭ ಆಗ್ತೈತಿ. ನೋಡಿರಿ, ಭಾರತದ ಪ್ರಸ್ತಾವನೆ ಮೊದಲು ಎಲ್ಲಿಂದ ಪ್ರಾರಂಭ ಆಗ್ತೈತಿ ಅಂತಂದ್ರೆ ಭಾರತದ ಪ್ರಜೆಗಳಾದ ನಾವು ಅನ್ನುವಂತಕ್ಕಂತಹ ಅಂಶದ ಒಂದು ಆಧಾರದ ಜೊತೆಗೆ ಪ್ರಾರಂಭ ಆಗ್ತೈತಿ. ಎರಡನೇದು ಸಾರ್ವಭೌಮತ್ವ, ಅಂದರೆ ಯಾವುದೇ ರಾಷ್ಟ್ರಕ್ಕೆ ನಾವು ಒಳಪಡಲ್ದ. ಅಂದ್ರೆ ಹಂಗಂದ್ರೆ ಏನು ಅಂದ್ರೆ ಸಾರ್ವಭೌಮ ಅಂದರೆ ಸ್ವತಂತ್ರ ರಾಷ್ಟ್ರವಾಗಿ. ಅಂದರೆ ಸಾರ್ವಭೌಮ ಅಂದರೆ ರಾಷ್ಟ್ರ ಅಂತಕ್ಕಂಥದ್ದು ಅಂದರೆ ಭಾರತ ಅಂತಕ್ಕಂಥದ್ದು ತನ್ನ ಆಂತರಿಕವಾಗಿರ್ತಕ್ಕಂತಹ ನೀತಿಯಾಗಿರಲಿ, ವಿದೇಶಾಂಗ ನೀತಿಯಾಗಿರಲಿ, ಆ ನೀತಿಯನ್ನು ಬೇರೆ ರಾಷ್ಟ್ರಗಳ ಒತ್ತಡಕ್ಕೆ ಒಳಗಾಗದೆ ಸ್ವತಂತ್ರವಾಗಿ ರಚನೆ ಆಗ್ತಕ್ಕಂಥ ಒಂದು ಅಧಿಕಾರವನ್ನು ಒಳಗೊಂಡತ್ಲ, ಅದಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ಸಾರ್ವಭೌಮ ಅಂಥೇಳಿ ಕರಿತೀವಿ.
ಇನ್ನು ಮೂರನೇದು ಸಮಾಜವಾದ ಅಂತೇಳಿ ಬರ್ತದೆ. ಸಮಾಜವಾದ ಅಂತಂದ್ರೆ ಭಾರತವನ್ನು ಸುಖಿ ರಾಜ್ಯದ ಪರಿಕಲ್ಪನೆಯೊಳಗಡೆ ನಾವು ನೋಡ್ತಕ್ಕಂಥ ಕೆಲಸ. ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡುವಂಥ ಒಂದು ಕೆಲಸವನ್ನು ನಾವಿಲ್ಲಿ ಸಮಾಜವಾದ ಅಂತೇಳಿ ಕರಿತೀವಿ. ನಾಲ್ಕನೇದು ಜಾತ್ಯತೀತತೆ, ಅಂದರೆ ಎಲ್ಲ ಧರ್ಮಗಳನ್ನು ಸಮಾನ ದೃಷ್ಟಿಕೋನದಿಂದ ಏನಪ್ಪ ಅಂತಂದ್ರೆ ನಾನು ನೋಡ್ತಕ್ಕಂಥ ಒಂದು ಕೆಲಸವನ್ನು ಇಲ್ಲಿ ಮಾಡ್ತಕ್ಕಂಥದ್ದು ಅಂಥೇಳಿ ನಾವು ಹೇಳ್ಬೋದು. ಇನ್ನು ಪ್ರಜಾಸತ್ತಾತ್ಮಕತೆ ಅಂತೇಳಿ ಕರಿತೀವಿ. ಅಂದರೆ ಪ್ರಜಾಪ್ರಭುತ್ವವು ಒಂದು ಸರ್ಕಾರ ಪದ್ಧತಿಯಾಗಿದೆ. ಇಲ್ಲೊಂದು ಪ್ರಶ್ನೆಯನ್ನು ಕೇಳಬಹುದು. ಏನಪ್ಪ ಅಂತಂದ್ರೆ ಪ್ರೊಫೆಸರ್ ಜಾನ್ ರಾಬರ್ಟ್ ಸೀಲೆ ಅವರ ಪ್ರಕಾರ ಪ್ರಜಾಸತ್ತಾತ್ಮಕತೆ ಅಂದರೆ ಏನು ಅಂಥೇಳಿ ಪ್ರಶ್ನೆಯನ್ನು ಕೇಳಬಹುದು. ಹಾಗಾದರೆ ಏನು ರೀ? ಪ್ರತಿಯೊಬ್ಬರಿಗೂ ಪಾಲಿರುವ ಒಂದು ಸರ್ಕಾರವೇ ಪ್ರಜಾಪ್ರಭುತ್ವ. ಅಂದರೆ ಇಲ್ಲಿ ಪ್ರಜೆಗಳಿಗೆ ಪ್ರತಿಯೊಬ್ಬರಿಗೂ ಒಂದು ಏನಪ್ಪ ಅಂತಂದ್ರೆ ಸರ್ಕಾರದೊಳಗಡೆ ಪಾಲಿದೆ, ಅಂದರೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಳಿಕ್ಕೆ ಅಂಥೇಳಿ. ನಾವು ಉದಾಹರಣೆಗೆ ಪ್ರಜೆಗಳು ಸಾರ್ವತ್ರಿಕ ಚುನಾವಣೆಗಳ ಮುಖಾಂತರವಾಗಿ ತಮ್ಮದೇ ಆಗಿರ್ತಕ್ಕಂಥ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ಇಲ್ಲಿ ಸರ್ಕಾರಗಳೇನಾಕವ ಅಂದ್ರೆ ರಚನೆ ಆಗ್ತಾವ. ಹೀಗಾಗಿ ಪ್ರತಿಯೊಬ್ಬರಿಗೂ ಪಾಲಿರುವ ಒಂದು ಸರ್ಕಾರವೇ ಪ್ರಜಾಪ್ರಭುತ್ವ ಅಂಥೇಳಿ ಪ್ರೊಫೆಸರ್ ಜಾನ್ ರಾಬರ್ಟ್ ಸೀಲೆ ಅವರು ಹೇಳ್ತಾರೆ. ಇನ್ನು ಗಣರಾಜ್ಯ ಅಂತೇಳಿ ರಾಷ್ಟ್ರದ ಮುಖ್ಯಸ್ಥರನ್ನು ನಿಗದಿತ ಅವಧಿಗೆ ನಾವೇನಪ್ಪ ಅಂತಂದ್ರೆ ಚುನಾವಣೆ ವ್ಯವಸ್ಥೆಯ ಮೂಲಕ ಅಥವಾ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಆಯ್ಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಗಣರಾಜ್ಯ ಅಂತೇಳಿ ಕರಿತೀವಿ. ನೋಡ್ರಿ, ಇಂಗ್ಲೆಂಡ್ದಂಥ ದೇಶವನ್ನು ತೆಗೆದುಕೊಂಡ್ರೆ ರಾಣಿ ಆಳ್ವಿಕೆ ಅದ. ಅಲ್ಲಿ ರಾಣಿ ಆಳ್ವಿಕೆ ಇರೋ ಕಾರಣಕ್ಕಾಗಿ ದೊರೆಗಳೇ ವಂಶ ಪಾರಂಪರ್ಯವಾಗಿ ಆಳ್ವಿಕೆ ಇರೋ ಕಾರಣಕ್ಕಾಗಿ ಅಂಥವರ ಗಣರಾಜ್ಯಗಳಾಗಂಗಿಲ್ಲ. ಪ್ರಜೆಗಳಿಂದ ಆಯ್ಕೆ ಆಗಬೇಕು. ನೇರವಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರು ಸರ್ಕಾರಗಳ ರಚನೆ ಮಾಡ್ಕೋತಾವಲ್ಲ ಜನರಿಂದ, ಅವುಗಳಿಗೆ ಗಣರಾಜ್ಯ ಅಂತೇಳಿ ಕರಿತೀವಿ. ನಮ್ಮ ಭಾರತ ಅಂತಕ್ಕಂಥದ್ದು ಗಣರಾಜ್ಯ. ಇನ್ನು ನ್ಯಾಯ ಅಂತೇಳಿ ನೋಡೋದಾದರೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ ಭಾರತದ ರಾಜಕೀಯ ಪದ್ಧತಿಯ 4 ತಾತ್ವಿಕ ಸ್ತಂಭಗಳು. ಅಂದರೆ ನ್ಯಾಯ ಅಂದ್ರೇನು? ಪ್ರತಿಯೊಬ್ಬರಿಗೆ ನ್ಯಾಯ ಸಿಗಬೇಕು, ಸ್ವಾತಂತ್ರ್ಯ ಸಿಗಬೇಕು, ಸಮಾನತೆ ಸಿಗಬೇಕು, ಭ್ರಾತೃತ್ವ ಅಂತಕ್ಕಂತಹ ಅಂಶವನ್ನು ಇಟ್ಟುಕೊಂಡು ಇವು ನ್ಯಾಯಕ್ಕೆ ಆಧಾರ ಸ್ತಂಭಗಳು ಅಂತ ಹೇಳ್ತಾರೆ. ಮುಖ್ಯ ಉದ್ದೇಶ ಸಂವಿಧಾನದ ಗುರಿ ಏನಪ್ಪ ಅಂತಂದ್ರೆ ಅಧಿಕೃತವಾಗಿ ದೊರಕಬೇಕಿರುವುದನ್ನು ಪಡೆದುಕೊಳ್ಳುವುದು. ಅಂದರೆ ನಮಗೆ ಇರತಕ್ಕಂತಹ ಮೂಲಭೂತ ಹಕ್ಕುಗಳನ್ನು, ಮೂಲಭೂತ ಕರ್ತವ್ಯಗಳನ್ನು ನಾವು ದೊರಕಬೇಕಾಗಿರ್ತಕ್ಕಂಥವುಗಳನ್ನು ಪಡೆದುಕೊಳ್ಳುವುದನ್ನು ನಾವು ನ್ಯಾಯ ಅಂತೇಳಿ ಕರೀಬಹುದು. ಇನ್ನು ಸ್ವತಂತ್ರ ಅಂತೇಳಿ ಬಂದಾಗ ಇತರರ ಹಕ್ಕುಗಳಿಗೆ ಯಾವುದೇ ರೀತಿ ಚ್ಯುತಿ ಬಾರದಂತೆ ನಮ್ಮ ಹಕ್ಕುಗಳನ್ನು ನಿರಾಂತಕವಾಗಿ ಅನುಭವಿಸೋದು. ಅಂದರೆ ಯಾರಿಗೂ ಕೂಡ ನಮ್ಮ ಹಕ್ಕುಗಳಿಗೆ ಅನುಗುಣವಾಗಿ ಚ್ಯುತಿ ಬಾರದಂಗೆ ಆಗಬೇಕು. ಅದಕ್ಕೆ ನಾವು ಸ್ವಾತಂತ್ರ್ಯ ಅಂತೇಳಿ ಕರಿತೀವಿ. ಸಮಾನತೆ ಮುಖ್ಯ ಉದ್ದೇಶ. ನೋಡಿರಿ, ಸ್ವಾತಂತ್ರ್ಯ ಹೆಂಗೋ ಹಂಗೆ ಸಮಾನತೆಯೂ ಕೂಡ ಒಂದೇ ನಾಣ್ಯದ 2 ಮುಖಗಳು ಅನ್ಬೋದು. ಯಾವುದೇ ಧರ್ಮ ಆಗಿರಲಿ, ಜಾತಿ ಆಗಿರಲಿ, ಲಿಂಗ ಆಗಿರಲಿ, ಬಣ್ಣ ಆಗಿರಲಿ ಮತ್ತು ವಾಸಸ್ಥಳಗಳಾಗಿರಲಿ, ಈ ಅಂಶಗಳನ್ನು ತೆಗೆದುಕೊಂಡಾಗ ಏನಪ್ಪ ಅಂತಂದ್ರೆ ಇವುಗಳ ಆಧಾರದ ಮೇಲೆ ನಾವು ಯಾರನ್ನೂ ತಾರತಮ್ಯ ಮಾಡಬಾಗಿಲ್ಲ. ಎಲ್ಲರನ್ನೂ ಕೂಡ ಸಮಾನ ದೃಷ್ಟಿಯಿಂದ ಏನು ಮಾಡಬೇಕು ಅಂತಂದ್ರೆ ನೋಡಬೇಕು. ಇನ್ನು ಮುಂದೆ ಬರ್ತಕ್ಕಂಥದ್ದು ಯಾವಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳು ಅಂತೇಳಿ ಕರಿತೀವಿ. ಸಂವಿಧಾನದ ಕೂಡ ಮುಖ್ಯವಾಗಿ ನಾವು ಅಂಶಗಳನ್ನು ನೋಡಿದಾಗ ಮೂಲಭೂತ ಹಕ್ಕುಗಳಿಗೆ ನಾವು ಸಂಬಂಧಪಟ್ಟ ಹಾಗೆ ನೋಡೋದಾಯಿತು ಅಂತಂದ್ರೆ ಮನುಷ್ಯನಿಗೆ ಹಕ್ಕುಗಳು ಕರ್ತವ್ಯಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ. ಹೀಗಾಗಿ ವ್ಯಕ್ತಿಗೆ ಸಂಬಂಧಿಸಿದಂಗೆ ವ್ಯಕ್ತಿತ್ವ ವಿಕಸನ ಆಗಬೇಕಾಗಿತ್ತು ಅಂತಂದ್ರೆ ಅಗತ್ಯವಾಗಿರ್ತಕ್ಕಂಥ ಸಾಮಾಜಿಕ ಸ್ಥಿತಿಗಳನ್ನು ಮೂಲಭೂತ ಹಕ್ಕುಗಳು ಅಂತೇಳಿ ಏನು ಮಾಡ್ತೀವಿ ಅಂತಂದ್ರೆ ನಾವು ಕರಿತೀವಿ. ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ನೋಡ್ರಿ, ನಮ್ಮ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳಿವೆ ಅಂತೇಳಿ ಪ್ರಶ್ನೆ ಬರ್ಬೋದು. 3ನೇ ಭಾಗದಲ್ಲಿ 7 ಮೂಲಭೂತ ಹಕ್ಕುಗಳಿದ್ದು 1978ರಲ್ಲಿ ಸಂವಿಧಾನದೊಳಗೆ 44ನೇ ತಿದ್ದುಪಡಿಯನ್ನು ತಂದು ಆ ಕಾಯ್ದೆ ಮೂಲಕ ಆಸ್ತಿ ಹಕ್ಕನ್ನು ತೆಗೆದು ಹಾಕಿದ್ರು. ಹೀಗಾಗಿ ಸಂವಿಧಾನದ ಈ 44ನೇ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ತೆಗೆದು ಹಾಕೋದ್ರಿಂದ ಕೇವಲ 6 ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದೊಳಗಡೆ ಏನಾಗ್ಯಾವತ್ತಂದ್ರೆ ಉಳಿದಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಹೀಗಾಗಿ ಈ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥ ನಿಟ್ಟಿನೊಳಗಡೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಧಿಕಾರವನ್ನು ನೀಡಿದ್ದಾರೆ. ಹೀಗಾಗಿ ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತೇಳಿ ಏನು ಮಾಡ್ತಾರೆ ಅಂತಂದ್ರೆ ಅದನ್ನು ಕರೀತಾರೆ.
ಹಾಗಾದರೆ ಕೆಲವೊಂದಿಷ್ಟು ಅಂಶಗಳನ್ನು ಇಲ್ಲಿ ನಾವು ಗಮನಿಸಿದಾಗ 2002ರ ಸಂವಿಧಾನದೊಳಗಡೆ 86ನೇ ತಿದ್ದುಪಡಿಯನ್ನು ಮಾಡ್ತಾರೆ. ಈ ಒಂದು ಕಾಯ್ದೆ ಮುಖಾಂತರವಾಗಿ 21A ವಿಧಿ ಒಳಗಡೆ ಏನಪ್ಪ ಅಂತಂದ್ರೆ ಉಚಿತವಾಗಿರ್ತಕ್ಕಂಥ ಮತ್ತು ಕಡ್ಡಾಯ ಅಂತಕ್ಕಂಥ ಶಿಕ್ಷಣವನ್ನು ಏನು ಮಾಡಿರುತ್ತಂದ್ರೆ ಅಂಶವನ್ನು ಸೇರ್ಪಡೆ ಮಾಡಿದರು. ನೋಡಿರಿ, ಸಂವಿಧಾನಕ್ಕೆ 2002ರೊಳಗೆ 86ನೇ ತಿದ್ದುಪಡಿಯನ್ನು ಮಾಡ್ತಾರೆ. 21A ವಿಧಿ ಏನು ಹೇಳ್ತದೆ ಅಂದರೆ ಇವತ್ತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂದರೆ ಪ್ರತಿಯೊಬ್ಬರಿಗೂ ಉಚಿತವಾಗಿರ್ತಕ್ಕಂಥ ಕಡ್ಡಾಯ ಶಿಕ್ಷಣ ಅನ್ನುವಂಥದ್ದು ಸಿಗಬೇಕು ಅಂತೇಳಿ ಮಾಡ್ತತಿ ಅಂತಂದ್ರೆ ಹೇಳುವಂತಹ ಒಂದು ಕೆಲಸವನ್ನು ಮಾಡ್ತದೆ. ಜೊತೆಗೆ ಸಂವಿಧಾನದ 32ನೇ ವಿಧಿ ಒಳಗಡೆ ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಸಂಬಂಧಪಟ್ಟಂಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಇನ್ನು ಅಂಬೇಡ್ಕರ್ ಅವರ ಇಲ್ಲಿ ಏನಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿಪಟ್ಟ ಹಾಗೆ ಈ 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕರೀತಾರೆ. ಹಾಗಾದರೆ ಸಂವಿಧಾನದೊಳಗಡೆ ನಾವು ಮುಖ್ಯವಾಗಿ ಕೆಲವೊಂದಿಷ್ಟು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡಾಗ ಏನಪ್ಪ ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ಅಂಶಗಳು ಏನಾಗ್ತಾವೆ ಅಂದ್ರೆ ನಮಗೆ ಸಿಗಲಿಕ್ಕೆ ಪ್ರಾರಂಭ ಆಗ್ತಾವೆ. ಸಂವಿಧಾನಕ್ಕೆ ಆತ್ಮ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂಗೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳನ್ನು ಕಾಪಾಡುವಂಥ ನಿಟ್ಟಿನೊಳಗಡೆ ಸುಪ್ರೀಂ ಕೋರ್ಟಿಗೆ ಏನು ಮಾಡಿದರು ಅಂತಂದ್ರೆ ಅಲ್ಲಿ ರಕ್ಷಕ ಅಂತೇಳಿ ಕರೆದರು. ಯಾವ ಒಂದು ನಿಟ್ಟಿನಲ್ಲಿ ಕೆಲವೊಂದಿಷ್ಟು ರಿಟ್ಗಳನ್ನು ಹೊಡೆಸಲಿಕ್ಕೆ ಅವಕಾಶಗಳನ್ನು ಕೊಟ್ಟರು. ಅದರೊಳಗಡೆ ಮುಖ್ಯವಾಗಿ ಬಂದಿ ಪ್ರತ್ಯಕ್ಷೀಕರಣ ಅಂತೇಳಿ ಬರ್ತದೆ. ಅಂದರೆ ಸಕಾರಣವಿಲ್ಲದೆ ಯಾವುದೇ ವ್ಯಕ್ತಿಯನ್ನು ಬಂಧನಕ್ಕೆ ಒಳಪಡಿಸಿದ್ರು ಅಂತಂದರೆ ಬಂಧನ ಮಾಡಿದ್ರು ಅಂತಂದರೆ ಅವಾಗಲಿ ಅಥವಾ ಅವನ ಕಡೆಯವರಾಗಲಿ ಅವನ ಪರವಾಗಿ ಬಂಧನಕ್ಕೆ ಕಾರಣ ಏನು ಅಂತೇಳಿ ತಿಳಿದುಕೊಳ್ಳಲಿಕ್ಕೆ ಈ ಬಂಧನ ಪ್ರತ್ಯಕ್ಷೀಕರಣ ಅಂತಕ್ಕಂಥ ರಿಟನ್ನು ಹೊರಡಿಸಬಹುದು. ಅಥವಾ ಆ ಬಂಧನಕ್ಕೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು 24 ಗಂಟೆಯ ಒಳಗಾಗಿ ಹತ್ತಿರದ ನ್ಯಾಯಾಲಯದಲ್ಲಿ ಏನಪ್ಪ ಅಂತಂದ್ರೆ ಅವನನ್ನು ಹಾಜರುಪಡಿಸಲಿಕ್ಕೂ ಕೂಡ ಈ ಒಂದು ರಿಟನ್ನು ಹೊರಡಿಸುವಂಥದ್ದು. ಇನ್ನು ಪರಮಾದೇಶ ಅಂತೇಳಿ ಬರ್ತದೆ. ಅಧಿಕಾರಿಯೊಬ್ಬ ತನ್ನ ಒಂದು ಅಧಿಕಾರವನ್ನು ಚಲಾಯಿಸಲು ನಿರಾಕರಿಸಿದಾಗ ಆಗಿರ್ಬೋದು, ಅಥವಾ ತನಗೆ ವಹಿಸಿರ್ತಕ್ಕಂಥ ಸಾರ್ವಜನಿಕ ಕರ್ತವ್ಯಗಳನ್ನು ನಿರ್ವಹಣೆ ಮಾಡಲಿಕ್ಕೆ ನಿರಾಕರಿಸಿದವರಾಗಿರ್ಬೋದು, ಅಥವಾ ಯಾವುದೇ ಅಧೀನ ನ್ಯಾಯಾಲಯಗಳು ತಮ್ಮ ಕರ್ತವ್ಯ ನಿರಾಕರಿಸಿದಾಗ ಈ ಒಂದು ಉಚ್ಚ ನ್ಯಾಯಾಲಯಗಳ ಈ ಒಂದು ಪರಮಾದೇಶ ಅಂತಕ್ಕಂತಹ ಒಂದು ರಿಟನ್ನು ಏನು ಮಾಡ್ತಾವೆ ಅಂದ್ರೆ ಹೊರಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾವ. ಇನ್ನು ಪ್ರತಿಬಂಧಕ ಆಜ್ಞೆ ಅಂತೇಳಿ ಬರ್ತದೆ. ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಕೆಲವೊಂದಿಷ್ಟು ಮೊಕದ್ದಮೆಗಳನ್ನು ಏನಾದರೂ ವಿಚಾರಣೆ ನಡೆಸಬಾರ್ದು ಅನ್ನೋದು ಸಂವಿಧಾನದಾಗ ಅದ. ಹಂಗೇನಾದರೂ ವಿಚಾರಣೆಯನ್ನು ಮೊಕದ್ದಮೆಯನ್ನು ನಡೆಸಿರುವತ್ತಂದ್ರೆ ತೀರ್ಪನ್ನು ನೀಡಿರುವತ್ತಂದ್ರೆ ಅಂತಹ ಒಂದು ತೀರ್ಪಿನ ವಿರುದ್ಧವಾಗಿ ಏನಪ್ಪ ಅಂತಂದ್ರೆ ಪ್ರತಿಬಂಧಕ ಆಜ್ಞೆ ಅಂತಕ್ಕಂಥ ಒಂದು ರಿಟನ್ನು ಹೊರಡಿಸ್ತಕ್ಕಂಥದ್ದು. ಇನ್ನು ಸರ್ಸಿರಿಯೋ ಅಂತ ಬರ್ತದೆ. ಈ ರಿಟ್ ಅರ್ಜಿಯ ಪ್ರಕಾರ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ತೀರ್ಪು ಏನಾದರೂ ನೀಡಿದ್ದೇ ಆದಲ್ಲಿ ಅದನ್ನು ರದ್ದುಗೊಳಿಸ್ತಕ್ಕಂತಹ ಮೊಕದ್ದಮೆಗೆ ಸಂಬಂಧಪಟ್ಟ ಹಾಗೆ ಉನ್ನತ ನ್ಯಾಯಾಲಯಕ್ಕೆ ಏನಪ್ಪ ಅಂತಂದ್ರೆ ವರ್ಗಾಯಿಸಬೇಕು. ಅದನ್ನು ಹಂಗೇನಾದರೂ ಉನ್ನತ ನ್ಯಾಯಾಲಯಕ್ಕೆ ನೀವು ವರ್ಗಾಯಿಸಲಿಲ್ಲ ಅಂದ್ರೆ ವರ್ಗಾಯಿಸ್ರಿ ಅಂತೇಳಿ ಮಾಡಿರಿ ಅಂತೇಳಿ ಈ ರಿಟ್ ಮೂಲಕ ನಾವೇನು ಮಾಡ್ತೀವಿ ಅಂತಂದ್ರೆ ಅವುಗಳನ್ನು ಹೇಳುವಂಥ ಕೆಲಸವನ್ನು ಮಾಡ್ತೀವಿ. ಇನ್ನು ಕೊನೆಯದಾಗಿ ವಾರೆಂಟ್ ಅಂತ ಬರ್ತದೆ. ಅಂದ್ರೆ ಅರ್ಹತೆ ಇಲ್ಲದ ವ್ಯಕ್ತಿ ಕಾನೂನು ಬಾಹಿರವಾಗಿ ಏನಾದರೂ ಸರ್ಕಾರದ ಹುದ್ದೆಗಳನ್ನು ಪಡೆದುಕೊಂಡಿದ್ದಾತಂದ್ರೆ ಅವಾಗ ಏನಪ್ಪ ಅಂತಂದ್ರೆ ವಾರೆಂಟ್ ಅಂತಕ್ಕಂಥ ಒಂದು ರಿಟನ್ನು ಏನು ಮಾಡ್ತಾರೆ ಅಂತಂದ್ರೆ ಅಂಥ ವ್ಯಕ್ತಿಗಳ ವಿರುದ್ಧವಾಗಿ ಸರ್ವೋಚ್ಚ ನ್ಯಾಯಾಲಯ ಹೊರಡಿಸ್ತದೆ. ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾವು ನೋಡೋದಾದರೆ ಹಕ್ಕು ಮತ್ತು ಕರ್ತವ್ಯಗಳಿಗೆ ಸಂಬಂಧಪಟ್ಟಂಗೆ ಎರಡೂ ಒಂದೇ ನಾಣ್ಯದ ಮುಖಗಳು ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಕರ್ತವ್ಯ ರಹಿತ ಹಕ್ಕುಗಳಿಗೆ ಪ್ರಾಮುಖ್ಯತೆಯಾಗಲಿ ಅಥವಾ ಮೌಲ್ಯವಾಗಲಿ ಎಂದೂ ಇರುವುದಿಲ್ಲ. ಯಾಕಂದ್ರೆ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಿದಂಗೆ ಕರ್ತವ್ಯಗಳಿಗೆ ಸರ್ಕಾರದ ಸಂವಿಧಾನದೊಳಗಡೆ ನ್ಯಾಯಾಲಯದಿಂದ ರಕ್ಷಣೆಗಳಿಲ್ಲ. 1976ರಲ್ಲಿ ಸಂವಿಧಾನ 42ನೇ ತಿದ್ದುಪಡಿ ಕಾಯ್ದೆ ಮೂಲಕ 4A ಭಾಗದ 51A ವಿಧಿಯಲ್ಲಿ 10 ಮೂಲಭೂತ ಕರ್ತವ್ಯಗಳು ಇದ್ದವು. 2002ರೊಳಗೆ 86ನೇ ತಿದ್ದುಪಡಿಯನ್ನು ಮಾಡಿ 11ನೇ ಮೂಲಭೂತ ಕರ್ತವ್ಯವನ್ನು ಏನು ಮಾಡ್ತಾರೆ ಅಂದ್ರೆ ಸಂವಿಧಾನದೊಳಗಡೆ ಸೇರ್ಪಡೆಯನ್ನು ಮಾಡ್ತಾರೆ. ಈಗ ಒಟ್ಟು 11 ರೀತಿಯಾಗಿರ್ತಕ್ಕಂತಹ ಕರ್ತವ್ಯಗಳು ನಮ್ಮ ಮುಂದಿದಾವೆ. ಏನಪ್ಪ, ನಾವು ಸಂವಿಧಾನಕ್ಕೆ, ರಾಷ್ಟ್ರಗೀತೆಗೆ, ರಾಷ್ಟ್ರಧ್ವಜಕ್ಕೆ ಗೌರವವನ್ನು ನೀಡಬೇಕು.
ಸ್ವಾತಂತ್ರ್ಯ ಚಳುವಳಿಗೆ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನು ನಾವು ಪಾಲನೆಯನ್ನು ಮಾಡಬೇಕಾಗಿದೆ. ಭಾರತದ ಸಾರ್ವಭೌಮತ್ವ, ಏಕತೆ, ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಅಗತ್ಯ ಬಂದಾಗ ರಾಷ್ಟ್ರದ ರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸವೂ ಕೂಡ ನಮ್ಮದೇ. ಭಾರತೀಯರಲ್ಲಿ ಸಾಮರಸ್ಯವನ್ನು ಬೆಳೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗ್ಯದ. ಒಂದು ಸಂಘಟನಾತ್ಮಕವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು, ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗ್ಯದ, ಗೌರವಿಸಬೇಕಾಗ್ಯದ. ಅರಣ್ಯಗಳಿರಲಿ, ಸರೋವರಗಳಿರಲಿ, ನದಿಗಳಿರಲಿ, ವನ್ಯಮೃಗಗಳಿರಲಿ, ಹೀಗೆ ಪ್ರಕೃತಿಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ, ಅಭಿವೃದ್ಧಿಪಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲದ. ಮಾನವೀಯ ಗುಣಗಳನ್ನು ನಾವು ಇಲ್ಲಿ ಬೆಳೆಸ್ಕೊಳ್ಬೇಕಾಗ್ಯದ. ಸಾರ್ವಜನಿಕ ಆಸ್ತಿಯನ್ನು ರಕ್ಷಣೆ ಮಾಡಬೇಕಾಗ್ಯದ. ಹೀಗೆ ನೋಡ್ತೀವಿ. ಇನ್ನು ಅದರೊಳಗಡೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ, ತಂದೆ ತಾಯಿಗಳು 6ರಿಂದ 14 ವರ್ಷದ ಮಗುವಿಗೆ ಶಿಕ್ಷಣ ಅಂತಕ್ಕಂಥದ್ದನ್ನು ಕಡ್ಡಾಯವಾಗಿ ನೀಡಬೇಕು ಅಂಥೇಳಿ ಒಟ್ಟಾರೆಯಾಗಿ 11 ಮೂಲಭೂತ ಕರ್ತವ್ಯಗಳನ್ನು ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ರಾಜ್ಯ ನಿರ್ದೇಶಕ ತತ್ವಗಳು ಅಂತೇಳಿ ನಾವು ಬಂದಾಗ, ಐರಿಷ್ ಸಂವಿಧಾನದಿಂದ ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳನ್ನು ನಮ್ಮ ಸಂವಿಧಾನಕ್ಕೆ ಏನು ಮಾಡ್ತೀವಿ ಅಂದರೆ ಎರವಲನ್ನಾಗಿ ಪಡೆದುಕೊಳ್ತೀವಿ. ರಾಜ್ಯ ನಿರ್ದೇಶಕ ತತ್ವ ಅಂದರೆ ಏನಪ್ಪ ಅಂತಂದ್ರೆ, ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ನಮ್ಮ ಸಂವಿಧಾನದೊಳಗಡೆ ಕೆಲವೊಂದಿಷ್ಟು ಅಂಶಗಳನ್ನು, ಕಾರ್ಯಕ್ರಮಗಳನ್ನು ರಾಜ್ಯಗಳಿಗೆ ಈ ಒಂದು ನಿರ್ದೇಶನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇಲ್ಲಿ ಸಂವಿಧಾನ ಮಾಡ್ತದೆ. ಅವುಗಳನ್ನು ಪಾಲಿಸ್ಕೊಂಡು ಹೋಗೋದು ಕೇಂದ್ರ ಮತ್ತು ರಾಜ್ಯಗಳಿಗೆ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಸರ್ಕಾರಗಳು ಪ್ರಜೆಗಳಿಗೆ ಆರ್ಥಿಕ, ಸಾಮಾಜಿಕ, ರಾಜಕೀಯ ನ್ಯಾಯ ದೊರಕಿಸಿಕೊಡುವ ಉದ್ದೇಶವನ್ನು ಹೊಂದಿರುವ ಕಾರಣಕ್ಕಾಗಿ ಈ ಒಂದಿಷ್ಟು ಅಂಶಗಳನ್ನು ಏನು ಮಾಡ್ತೈತಿ ಅಂದರೆ ಇಲ್ಲಿ ಹಾಕಿಕೊಂಡಿರ್ತಕ್ಕಂಥದ್ದು. ಏನು ಉದ್ದೇಶಪ್ಪ ಅಂತಂದ್ರೆ, ಎಲ್ಲ ಪೌರರಿಗೆ ಅಥವಾ ಎಲ್ಲ ಜನರಿಗೆ ಜೀವನೋಪಾಯಕ್ಕೆ ಏನು ಬೇಕಲ್ಲ ಮೂಲ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಕೆಲಸ. ಸಮುದಾಯದಲ್ಲಿನ ಸಂಪತ್ತು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸ. ವೃದ್ಧರಾಗಿರಲಿ, ರೋಗಿರಾಗಿರಲಿ, ದುರ್ಬಲ ವರ್ಗದವರಾಗಿರಲಿ, ಅಂಥವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗ್ಯದ. ಐತಿಹಾಸಿಕ ಸ್ಮಾರಕಗಳನ್ನ, ಸ್ಥಳಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕಾಗ್ಯದ. ಗ್ರಾಮ ಪಂಚಾಯಿತಿಗಳನ್ನ ಸ್ಥಾಪನೆ ಮಾಡ್ಕೊಳ್ಬೇಕಾಗ್ಯದ. ಗ್ರಾಮೀಣ ಗುಡಿ ಕೈಗಾರಿಕೆಗಳನ್ನ ಪ್ರೋತ್ಸಾಹಿಸಬೇಕಾಗ್ಯದ. ಪಾನವನ್ನು ನಿಷೇಧ ಮಾಡಬೇಕಾಗ್ಯದ. ವೈಜ್ಞಾನಿಕ ಕೃಷಿಯನ್ನು ಪ್ರೋತ್ಸಾಹ ನೀಡಬೇಕಾಗಿದೆ. ಹೀಗೆ ಹಲವಾರು ಅಂಶ ಕಾರ್ಯಕ್ರಮಗಳಕ್ಕಿಂತಲೂ ಹೆಚ್ಚಿನ ವೈಶಿಷ್ಟ್ಯವನ್ನು ಇಲ್ಲಿ ಹಾಕಿಕೊಂಡು ಆ ಉದ್ದೇಶಗಳನ್ನು ಈಡೇರಿಸುವಂಥ ಜವಾಬ್ದಾರಿ ಆಯಾ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗಿದೆ. ಹೀಗಾಗಿ ಇವುಗಳನ್ನು ಪಾಲನೆ ಮಾಡ್ಬೋದು ಅಥವಾ ಬಿಡ್ಬೋದು. ಆದರೆ ಕಾನೂನಿಗೆ ಸಂಬಂಧಿಸಿದಂತೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಕ್ಷಕ ಈ ವ್ಯವಸ್ಥೆ ಇಲ್ಲದೇ ಇರತಕ್ಕಂಥವುಗಳನ್ನು ನಾವು ನೋಡ್ಬೋದು. ಹಾಗಾದರೆ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಅಂಶಗಳು ಏನಾಗ್ತಾವೆ ಅಂದರೆ ಇಲ್ಲಿ ನಮಗೆ ಪ್ರಶ್ನೆ ರೂಪದಲ್ಲಿ ಬರಬಹುದು. ಏನಪ್ಪ, ಭಾರತದ ವ್ಯವಹಾರ ಕಾರ್ಯದರ್ಶಿಯಾಗಿ ಯಾರು ಪ್ರಥಮವಾಗಿ ಇದ್ದರು ಅಂಥೇಳಿ ಪ್ರಶ್ನೆ ಬರ್ಬೋದು. ಆಮೇಲೆ ಅದೇ ರೀತಿಯಾಗಿ ರಚನಾ ಸಭೆಗೆ ಸಂಬಂಧಪಟ್ಟ ಹಾಗೆ ರಚನಾ ಸಭೆಗೆ ಡಿಸೆಂಬರ್ 11, 1940 ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಅಂತೇಳಿ ಕೂಡ ಪ್ರಶ್ನೆಯನ್ನು ಬರ್ಬೋದು ಅಥವಾ ಬಂದಿರಬಹುದು. ಡಿಸೆಂಬರ್ 9, 1946 ಮೊದಲ ಸಭೆಯೊಳಗಡೆ ಯಾರ ತಾತ್ಕಾಲಿಕ ಅಧ್ಯಕ್ಷರಾಗಿದ್ದರೂ ಕೂಡ ಅಂತೇಳಿ ಪ್ರಶ್ನೆಗಳು ಕೂಡ ಬಂದಿದ್ದಾವ. ಇನ್ನು ಸಂವಿಧಾನ ಶಿಲ್ಪಿ ಅಂತೇಳಿ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಕೂಡ ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಸಂವಿಧಾನ ರಚನಾ ಸಮಿತಿ ಎಷ್ಟು ಸಭೆಗಳನ್ನು ನಡೆಸಿತು, ಯಾವ್ಯಾವ ಅಂಶಗಳನ್ನು ತೆಗೆದುಕೊಂಡದ, ಜೊತೆಗೆ ಈ ಮೂಲಭೂತ ಹಕ್ಕುಗಳನ್ನು ಯಾವ ಸಂವಿಧಾನದಿಂದ ತೆಗೆದುಕೊಂಡೈತಿ, ಆಮೇಲೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ಸಂವಿಧಾನದಿಂದ ತೆಗೆದುಕೊಂಡದ ಅಂಥೇಳಿ ಕೂಡ ಪ್ರಶ್ನೆಗಳ ಬರುವಂತಹ ಕೆಲಸಗಳಾಗಿರ್ತಕ್ಕಂಥವುಗಳನ್ನು ಗಮನಿಸಬಹುದು. ಇನ್ನು ಅಷ್ಟೇ ಅಲ್ಲದೆ ಇಲ್ಲಿ ನಮಗೆ ಪ್ರಸ್ತಾವನೆಗೆ ಸಂಬಂಧಪಟ್ಟ ಹಾಗೆ ಭಾರತದ ಪ್ರಸ್ತಾವನೆ, ಸಂವಿಧಾನದ ಪ್ರಸ್ತಾವನೆ ಯಾವ ಅಂಶದಿಂದ ಮೊದಲು ಪ್ರಾರಂಭ ಆಗ್ತೈತಿ ಅನ್ನೋದು ಕೂಡ ಪ್ರಶ್ನೆಗಳು ಬಂದದ ಟಿಇಟಿಗೆ. ಅದೇ ರೀತಿಯಾಗಿ ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆ ನಿಷೇಧ ಕಾಯ್ದೆಗೆ ಅನುಗುಣವಾಗಿ ಏನಪ್ಪ ಅಂತಂದರೆ ಇಲ್ಲಿ 1945 ನಿಷೇಧವನ್ನು ಮಾಡ್ತದೆ. ಅದು ಕೂಡ ಪ್ರಶ್ನೆಗಳು ಇಲ್ಲಿ ಬಂದಿರತಕ್ಕಂಥದ್ದನ್ನು ಗಮನಿಸಬಹುದು. ಜೊತೆಗೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಸಂವಿಧಾನದ ಯಾವ ವಿಧಿಯೊಳಗೆ ಅಥವಾ ಯಾವ ಭಾಗದಲ್ಲಿ ಈ ಒಂದು ಅಂಶಗಳನ್ನು ಇಟ್ಟಿದಾರ, ಸೇರ್ಪಡೆಯನ್ನು ಮಾಡಿದಾರ ಅಂಥೇಳಿ ಕೂಡ ಪ್ರಶ್ನೆಗಳು ಬಂದದಾವ. ಜೊತೆಗೆ ಮೂಲಭೂತ ಕರ್ತವ್ಯಗಳಿಗೂ ಕೂಡ ಯಾವ ಭಾಗದಲ್ಲಿ ಎಷ್ಟು ಅಂಶಗಳನ್ನು ಇಲ್ಲಿ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ಅದಾವ. ಜೊತೆಗೆ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಯಾವ ಸಂವಿಧಾನದಿಂದ ಎರವಲನ್ನು ಪಡೆಯಲಾಗೈತಿ, ಯಾವ ಭಾಗದಲ್ಲಿ ಅಂಶಗಳದಾವ ಅನ್ನತಕ್ಕಂಥವುಗಳು ಕೂಡ ಅದಾವ. ಜೊತೆಗೆ
ಕೂಲಿ ಕಾಯ್ದೆ ಆಗಿರಲಿ, ವರದಕ್ಷಿಣೆ ನಿಷೇಧ ಕಾಯ್ದೆ ಅಂತಕ್ಕಂಥವಳು ಕೌಟುಂಬಿಕ ಕಲಹಗಳಿಗೆ ಸಂಬಂಧಪಟ್ಟಂಗೆ ಅದು ಕೂಡ ಪ್ರಶ್ನೆಗಳ ಬಂದಿರತಕ್ಕಂಥದ್ದು. ಜೀತ ಪದ್ಧತಿಯ ಕಾಯ್ದೆ ಏನು ಅಂತಕ್ಕಂಥದ್ದು ಕೂಡ ಪ್ರಶ್ನೆಗಳ ಬಂದಿರತಕ್ಕಂಥದ್ದು. ಇಲ್ಲಿ ಅತಿ ಮುಖ್ಯವಾಗಿ 32ನೇ ವಿಧಿಗೆ ಸಂಬಂಧಪಟ್ಟ ಹಾಗೆ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂಥೇಳಿ ಯಾರು ಹೇಳಿದಾರ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಬಂದಿದೆ. ಜೊತೆಗೆ ಮೂಲಭೂತ ಹಕ್ಕುಗಳ ರಕ್ಷಕ ಅಂದು ಯಾವುದನ್ನು ಕರೆಯುತ್ತಾರೆ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ಪ್ರಶ್ನೆಗೂ ಕೂಡ ಇಲ್ಲೇ ಬಂದಿರತಕ್ಕಂಥದ್ದು. ಹೀಗೆ ಹಲವಾರು ಪ್ರಶ್ನೆಗಳು ಏನಾಗ್ತಾವೆ ಅಂದರೆ ಇಲ್ಲಿ ಬರ್ತಾ ಹೋಗ್ತಾವೆ. ಇವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವೇನಾಗಬೇಕಾಗ್ತೈತಿ ಅಂತಂದ್ರೆ ಟಿ ತಯಾರಿನ ಮಾಡ್ಕೋಬೇಕಾಗ್ತದೆ. ಜೊತೆಗೆ ಟಿಗೆ ಸಂಬಂಧಿಸಿಪಟ್ಟ ಹಾಗೆ ಪ್ರಮುಖ ಅಂಶಗಳು ಅಥವಾ ಪ್ರಶ್ನೆಗಳನ್ನು ಮುಂದಿನ ಅವಧಿ ಒಳಗಡೆ ನಾವೇನು ಮಾಡೋಣ ಅಂತಂದರೆ ಇಲ್ಲಿ ನೋಡೋಣ.